ಓಂ ನಮೋ ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ. ಸಾಧಕರೇ, ಇವತ್ತಿನ 12ನೇ ವಚನದಲ್ಲಿ ಬಾಹ್ಯಾಕಾಶ ಮತ್ತು ಚಿದಾಕಾಶದ ಬಗ್ಗೆ ಬಾಬಾರವರು ಹೇಳಿದ್ದಾರೆ. ನಮಗೆ ಹೊರಗಡೆ ಕಾಣುವ ಆಕಾಶ ಸ್ಥೂಲ ರೂಪದಲ್ಲಿದೆ, ಆದರೆ ಅಂತರದೃಷ್ಟಿಯಿಂದ ಕಾಣುವ ಆಕಾಶ ಸೂಕ್ಷ್ಮವಿರುತ್ತದೆ, ಅಂದರೆ ಚಿದಾಕಾಶ. ಹೇಗೆ ನೀರಿನ ಕೊಳದಲ್ಲಿ ಕಾಣುವ ವಿಶ್ವ ಅನಂತವಿದ್ದರೂ ಅದು ಸ್ಥೂಲ ರೂಪದಲ್ಲಿರುತ್ತದೆ, ಹಾಗೆಯೇ ಮನುಷ್ಯನ ಹೃದಯ ಸ್ಥೂಲ ರೂಪದಲ್ಲಿದ್ದರೂ ಅಂತರದೃಷ್ಟಿಯಿಂದ ನೋಡಿದರೆ ಮಾತ್ರ ಅನಂತ ಪರಮಾತ್ಮನ ಅನುಭವವಾಗುತ್ತದೆ. ಸಾಧಕರೇ, ಇದು ಸತ್ಯವನ್ನು ಅರಿತುಕೊಳ್ಳುವ ಜ್ಞಾನವಾಗಿದೆ ಮತ್ತು ಸತ್ಯ ನಮ್ಮ ಕಣ್ಣುಗಳಿಗೆ ಕಾಣುವ ಹೊರಗಿನ ಆಕಾಶದಲ್ಲದೆ ನಮ್ಮ ಪ್ರಜ್ಞೆಯ ಆಕಾಶದಲ್ಲಿರುತ್ತದೆ. ಇದರ ಬಗ್ಗೆನೇ ಬಾಬಾರವರು ಹೇಳಿದ್ದಾರೆ. ನಮಗೆ ಅಂತರ್ದೃಷ್ಟಿ ಅಂದರೆ ನಮ್ಮೊಳಗೇನೆ ಹೊಳೆಯುವ ಜ್ಞಾನ ಅಥವಾ ಅರಿವು ಹೊರಗಡೆಯಿಂದ ಅನುಭವವಾಗುವುದಿಲ್ಲ, ಆದರೆ ನಮ್ಮೊಳಗೆ ಇರುವ ಚಿದಾಕಾಶ ಅಂದರೆ ಪ್ರಜ್ಞೆಯ ಆಕಾಶದಿಂದಲೇ ಬರುತ್ತದೆ. ನಮಗೆ ಕೆಲವೊಮ್ಮೆ ಅಂತಃಪ್ರಜ್ಞೆ ಅಂದರೆ ಇಂಟ್ಯೂಷನ್ ಇದರ ಅನುಭವ ಆಗುತ್ತದೆ, ಆದರೆ ಇದು ನಮಗೆ ಹಲವು ಬಾರಿ ಎಚ್ಚರಗೊಳಿಸಲು ಸತ್ಯದ ಸಂಕೇತ ಎಂದು ತೋರಿಸುತ್ತದೆ. ಆದರೆ ಇದೇ ಸತ್ಯವನ್ನು ಪೂರ್ಣವಾಗಿ ಅನುಭವಿಸಿಕೊಳ್ಳಲು ಮತ್ತು ಸದಾ ಪ್ರಜ್ಞೆಯ ಸ್ಥಿತಿಯಲ್ಲಿರಲು ಗುರು ತಿಳಿಸಿಕೊಡುವ ಜ್ಞಾನದ ಮಾರ್ಗದಿಂದ ಮಾತ್ರ ಚಿದಾಕಾಶದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪರಮಾತ್ಮನನ್ನು ಹೊರಗಡೆ ಹುಡುಕಿದರೆ ಕಾಣುವುದಿಲ್ಲ, ನಮ್ಮಲ್ಲಿರುವ ಚಿದಾಕಾಶದಲ್ಲಿ ಹುಡುಕಿದರೆ ಕಾಣಬಹುದೆಂಬುದನ್ನೇ ಹೇಳಿದ ಬಾಬಾರವರ ಇವತ್ತಿನ ವಚನ ಇಲ್ಲೇ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಮುಂದಿನ ವಚನದೊಂದಿಗೆ ಭೇಟಿಯಾಗೋಣ. ನಮಃ ಶಿವಾಯ.